ಗುಡ್ ಮಾರ್ನಿಂಗ್. ನಮ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೋಬಿ ಮಂಚೂರಿ. ಬನ್ನಿ, ಅದಕ್ಕೆ ಹೂಕೋಸನ್ನ ಎಲ್ಲ ಚೆನ್ನಾಗಿ ಸಣ್ಣಗೆ ಬಿಡಿಸ್ಕೊಂಡು ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳಿ. ಹೀಗೆ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಆ ನೀರು ಚೆನ್ನಾಗಿ ಕುದಿಯೋಬೇಕಾದ್ರೆ ಒಂದು ಸ್ಪೂನ್ ದಪ್ಪ ಉಪ್ಪು ಹಾಕ್ಕೊಳ್ಳಿ. ಆ ಉಪ್ಪು ನೀರು ಚೆನ್ನಾಗಿ ಕುದಿಯೋಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ, ಒಂದು 2 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಒಂದು 2-3 ಚಿಟಿಕೆಯಷ್ಟು ಅರಿಶಿನ. ಉಪ್ಪು, ಅರಿಶಿನ, ನೀರು ಚೆನ್ನಾಗಿ ಕುದಿಯೋಬೇಕಾದ್ರೆ ಈ ಕಡೆಗೆ ಇದನ್ನು ತೊಳ್ಕೊಂಡು ಇಟ್ಕೊಂಡಿರಬೇಕು ಹೂಕೋಸನ್ನ. ಇದನ್ನು ಹಾಕಿ ಪಾತ್ರೆಯಲ್ಲಿ ಒಂದು 10 ನಿಮಿಷ ಆದರೂ ಬಾಯ್ಲ್ ಆಗಬೇಕು. ಇದು ಚೆನ್ನಾಗಿ ಬೇಯಬೇಕು, ಒಂದು 10 ನಿಮಿಷ ಆದರೂ. ಈ 10 ನಿಮಿಷ ಚೆನ್ನಾಗಿ ಬೆಂದಾಗ ಇದು ಗೋಬಿ ಮಂಚೂರಿ ಟೇಸ್ಟಾಗಿ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ಆ್ಯಕ್ಚುಲಿ ಹೂಕೋಸು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಲೆ ಬೆಂದಿದೆ ಇದು. ಇದೆಲ್ಲ ಬೆಂದ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೀರಿ. ಹೇಗಂದರೆ ಇದು ಎಲ್ಲ ಡ್ರೈ ಆಗಬೇಕು. ನೀರು ಸಪ್ರೇಟು ಮತ್ತು ಹೂಕೋಸನ್ನ ಒಂದು ಕಡೆ ತಗೊಳ್ಳಿ. ಯಾವುದೇ ಕಾರಣಕ್ಕೂ ನೀರಿರಬಾರ್ದು ಹೂಕೋಸಲ್ಲಿ. ಆಮೇಲೆ ಈ ಕಡೆಗೆ ಒಂದು ಪಾತ್ರೆಯಲ್ಲಿ ಇದಕ್ಕೆ ಏನೇನು ಹಾಕಬೇಕು, 1 ಲೋಟ ಮೈದಾ ಹಿಟ್ಟು, ಅದೇ ಕಪ್ಪಲ್ಲಿ ಅರ್ಧ ಲೋಟ ಕಾರ್ನ್ಫ್ಲೋರ್ ಹಿಟ್ಟು ತೊಗೊಳ್ಳಿ. ಆಮೇಲೆ ಈ ಕಡೆಗೆ ನಾನು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಇದೆಲ್ಲ ಸಣ್ಣಗೆ ಕುಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸಣ್ಣ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿಟ್ಟು ಆಮೇಲೆ ಸ್ವಲ್ಪ ಖಾರ ಪುಡಿ, ಈ ಖಾರ ಪುಡಿನೂ ಹಾಕಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಇದೆಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಮಿಕ್ಸ್ ಮಾಡಿ. ಇದೆಲ್ಲ ಚೆನ್ನಾಗಿ ಹತ್ಕೋಬೇಕು ಮಸಾಲ ಎಲ್ಲ ಆ ಹಿಟ್ಟಿಗೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಹೇಗೆ ಅಂದರೆ ತುಂಬ ನೀರಾಗಿ ಮಾಡ್ಕೋಬಾರ್ದು. ಕಲಿಸ್ಕೊಳ್ಬೇಕಾದ್ರೆ ತುಂಬ ನೀರು ಹಾಕಬೇಡಿ. ಸ್ವಲ್ಪ ನೀರು ಹಾಕ್ತಾ ನೋಡಿ, ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅದಕ್ಕೆ ನೋಡಿ ಹಾಕ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ತೆಗ್ದಿಡಿ ಆ ಕಡೆಗೆ. ಯಾಕಂದರೆ ಇದರಲ್ಲಿರೋ ಮಸಾಲೆ ಎಲ್ಲ ಇದಕ್ಕೆ ಆ ಹಿಟ್ಟಿಗೆ ಚೆನ್ನಾಗಿ ಹತ್ಕೋಬೇಕು. ನೋಡಿ, ನೀರು ಹಾಕ್ತಾನೇ ಇದ್ದೀನಿ, ಹಿಡಿತಾನೇ ಇದೆ. ಅದಕ್ಕೆ ಸುಮ್ಮನೆ ಎಲ್ಲ ಸುರ್ಕೋಬೇಡಿ. ಸ್ವಲ್ಪ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಒಂದು ಹದಕ್ಕೆ ಬರಬೇಕು. ಯಾಕಂದರೆ ಗೋಬಿ ಮಂಚೂರಿ ಹಾಗೆ ಆ ಹಿಟ್ಟೆಲ್ಲ ಚೆನ್ನಾಗಿ ಹತ್ಕೋಬೇಕು. ಹಾಗೆ ಇದು ಹೂಕೋಸು ಇರುತ್ತಲ್ಲ, ಹೂಕೋಸು ಕಲಿಸಿದೆ ನೋಡಿ, ಹೂಕೋಸು ಹಾಕಿ ಇದನ್ನೆಲ್ಲ ಕಲಿಸ್ಕೊಳ್ಳಿ. ಈ ಕಡೆಗೆ ಬಾಣಲೆಗೆ ಎಣ್ಣೆ ಇಡಿ. ಆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಕಾದಿದ ನಂತರ ಒಂದೊಂದೇ ಹೂಕೋಸು ಬಿಡ್ತಾ ಬನ್ನಿ. ಸಪ್ರೇಟ್ ಬಿಡಿ. ಇಲ್ಲದ್ರೆ ನೀವು ಸಪ್ರೇಟ್ ಬಿಡಲಿಲ್ಲ ಅಂದರೆ ಅದೆಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇದೆಲ್ಲ ಸಪ್ರೇಟ್ ಬಿಡ್ತಾ ಬನ್ನಿ. ಆ್ಯಕ್ಚುಲಿ ಇದು ಹೂಕೋಸು ಕರಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಸ್ಟಾರ್ಟಿಂಗ್ ಹೂಕೋಸು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಫ್ಲೇಮ್ನ ಜೋರಾಗಿ ಇಟ್ಕೊಳ್ಳಿ. ಇದು ಒಳಗಡೆ ಎಲ್ಲ ಡೀಪಾಗಿ ಚೆನ್ನಾಗೇ ಕರಿಬೇಕು. ಕರೆದಾಗ ಇದು ಟೇಸ್ಟು. ನೀವು ಅರ್ಜೆಂಟಿಗೆ ಇದನ್ನು ತೆಗೆದುಬಿಟ್ರೆ ಟೇಸ್ಟ್ ಅನಿಸಲ್ಲ. ನೆಕ್ಸ್ಟ್ ರಿಟರ್ನ್ ಹಾಕಿದಾಗ ಫ್ಲೇಮು ಕಡಿಮೆ ಮಾಡ್ಕೊಳ್ಳಿ. ಆವಾಗ ಇದು ಒಳಗೆಲ್ಲ ಚೆನ್ನಾಗೇ ಕರಿಯುತ್ತೆ. ನೋಡಿ, ವಿತೌಟ್ ಟೇಸ್ಟಿಂಗ್ ಪೌಡರ್, ಬೇರೆ ಯಾವುದು ಕಲರ್ ಬರಲಿ ಅಂತ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದಷ್ಟು ಗೋಬಿ ಮಂಚೂರಿನ ಮನೆಯಲ್ಲೇ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಹೊರಗಡೆ ಎಲ್ಲ ಯಾವ ಥರದ ಎಣ್ಣೆ ಬಳಸ್ತಾರೋ ನಮಗೆ ಗೊತ್ತಿರಲ್ಲ. ಸುಮ್ಮನೆ ನಾವು ಅಲ್ಲಿ ತಿಂದು ಬಂದರೂ ಇನ್ಫೆಕ್ಷನ್ಸ್ ಆಗಿ ಹೊಟ್ಟೆ ಎಲ್ಲ ಕೆಡುತ್ತೆ. ಆದಷ್ಟು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ, ಕರೆದಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೋಬಿ ಮಂಚೂರಿ. ಬೇಕಾದ್ರೆ ಅದೆಲ್ಲ ತೆಗೆದು ತೋರಿಸ್ತೀನಿ ನೋಡಿ. ನಿಧಾನಕ್ಕೆ ಸಣ್ಣಗೆ ಫ್ಲೇಮ್ ಇಟ್ಕೊಂಡು ನೀವು ಕರೆದಾಗ ಒಳಗೆಲ್ಲ ಚೆನ್ನಾಗಿ ಕರೆದಿರುತ್ತೆ ಗೋಬಿ. ಅದು ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕರೆದಿದೆ ಒಳಗಡೆ ಎಲ್ಲ. ನೀವು ಅರ್ಜೆಂಟಿಗೆ ತೆಗೆದ್ರೆ ಅದು ಒಳಗಡೆ ಎಲ್ಲ ಕರೆದಿರಲ್ಲ. ಈಗ ಅದನ್ನೆಲ್ಲ ಕರ್ಕೊಂಡಿದ್ನಲ್ಲ, ಇದೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈ ಕಡೆಗೆ ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ತೆಗೆದು ಹಾಕಿದ್ದೀನಿ. 1-2 ಸ್ಪೂನ್ ಆ ಬಾಣಲೆಗೆ ಎಣ್ಣೆ ಹಾಕಿ ಈ ಕಡೆಗೆ ಸಣ್ಣಗೆ ಹೆಚ್ಚಿರ್ತೀವಲ್ಲ ಆ ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ. ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಉದ್ದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಆ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಳ್ಳಿ.
ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿರಿ. ನಾನು ಇದಕ್ಕೆ ಟೊಮೊಟೊ ಕೆಚಪ್ ಯೂಸ್ ಮಾಡಿದ್ದೀನಿ, ಮತ್ತು ಸೋಯಾ ಸಾಸು ಹಾಕ್ಬೋದು, ಬಟ್ ನಾನು ಸೋಯಾ ಸಾಸ್ ತಿನ್ನಲ್ಲ ಅಂತ ಸೋಯಾ ಸಾಸ್ ಹಾಕಿಲ್ಲ. ನಿಮಗೇನಾರ ಸೋಯಾ ಸಾಸ್ ಬೇಕಾದರೆ ಸೋಯಾ ಸಾಸು ಯೂಸ್ ಮಾಡಿ. ನೋಡಿ ಕರಿಬೇವು ಹಾಕಿದ್ದೀನಿ. ಒಂಥರ ಮಕ್ಕಳಿಗೆ ಅಟ್ರಾಕ್ಷನ್ ಅನಿಸುತ್ತೆ, ಗ್ರೀನು ಈ ಥರ ರೆಡ್ ಆರೆಂಜ್ ಎಲ್ಲ ಕಂಡಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇದಕ್ಕೆ ಸ್ವಲ್ಪ ಅದೇ ಟೊಮೊಟೊ ಕೆಚಪ್ ಹಾಕಿದ್ದೀನಿ ನೋಡಿ. ಟೊಮೊಟೊ ಕೆಚಪ್ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಣ್ಣಕ್ಕೆ ಜಜ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಮಾಡಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಸಾಕು. ಆಮೇಲೆ ಒಂದು ಸ್ವಲ್ಪ ಸಣ್ಣ ಉಪ್ಪು ಹಾಕಿರಿ. ಅರ್ಧ ಗಂಟೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಸೇರಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಅಲ್ಲಿ ಹೂಕೋಸು ಇರುತ್ತಲ್ಲ, ಆ ಹೂಕೋಸನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಕ್ಕಳು ಸ್ಕೂಲಿಂದ ಬಂದರು. ಅಮ್ಮ ಆಯಿತಾ ಇನ್ನೂ ಕರೀತಾ ಇದೆ, ಅಮ್ಮ ಆಯಿತಾ ಅಂತ ಅಲ್ಲೇ ನನ್ನ ಸಣ್ಣ ಮಗ ಬಂದು ಅಲ್ಲಿ ಡ್ರೈ ಗೋಬಿ ತೊಗೊಂಡೋಗಿ ತಿಂತಾ ಇದ್ದಾನೆ ನೋಡಿರಿ. ತಲೆ ತಿಂತಾ ಇದ್ದ ಎಷ್ಟೊತ್ತು ಅಂತ ಹೇಳಿ. ಆಯಿತು. ಆ್ಯಕ್ಚುಲಿ ನಾವು ಮಾಡಿದ್ದ ಅಡುಗೆನ ಚೆನ್ನಾಗಿ ಟೇಸ್ಟ್ ಹೇಗಿದೆ ಅಂತ ಹೇಳೋದೇ ನಮ್ಮ ಮನೆಯಲ್ಲಿ ಇರೋ ಮಕ್ಕಳು. ನಾನು ಆದ ತಕ್ಷಣ ಕೊಟ್ಟೆ, ಹೇಗಿದೆ ಅಂತ ಕೇಳಿದೆ. ಅಮ್ಮ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ದ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೋಬಿ ಮಂಚೂರಿ. ಇನ್ನೊಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಅಷ್ಟೇ ಇದನ್ನು ಮಾಡಲಿಕ್ಕೆ. ಮನೆಯಲ್ಲೇ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇಬ್ಬರು ಮಕ್ಕಳು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಅಂತ ಕೇಳಿದೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.